ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲೇ ಕಳಪೆ ಶೇಂಗಾ ಬಿತ್ತನೆ ಬೀಜ ವಿತರಣೆ ಆರೋಪ ಕೇಳಿ ಬರ್ತಾ ಇದೆ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕೆಕೆಪಾಳ್ಯ ಗ್ರಾಮದ 20ಕ್ಕೂ ಹೆಚ್ಚು ರೈತರು ಈ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಶಿರಾ ತಾಲೂಕಿನ ಗ್ರಾಮದ ರೈತರು ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರೆ ಗ್ರಾಮದ ನಟರಾಜ್ ಅವರಿಗೆ ಸೇರಿದ ಖಾಸಗಿ ಶೇಂಗಾ ಮಿಲ್ನಿಂದ ಸುಮಾರು 14 ಕ್ವಿಂಟಲ್ಗಿಂತ ಹೆಚ್ಚು ಶೇಂಗಾ ಬಿತ್ತನೆಯ ಬೀಜವನ್ನ ಪ್ರತಿ ಕ್ವಿಂಟಲ್ಗೆ 14,000 ನೀಡಿ ಖರೀದಿಯನ್ನ ಮಾಡಿದ್ರು. ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ಭೂಮಿಯನ್ನ ಹದಗೊಳಿಸಿ ಬಿತ್ತನೆಯನ್ನ ಕೂಡ ಮಾಡಲಾಗಿತ್ತು. ಆದರೆ ಬಿತ್ತನೆ ಮಾಡಿದ 15 ದಿನಗಳಾದರೂ ಕೂಡ ಬಹುತೇಕ ಹೊಲಗಳಲ್ಲಿ ಶೇಂಗಾ ಬೀಜ ಮೊಳಕೆಯೊಡೆಯದೇ ಇದ್ದು ಕೆಲವೆಡೆ ಮಾತ್ರ ವಿರಳವಾಗಿ ಗಿಡಗಳು ಕಾಣಿಸಿಕೊಳ್ತಾ ಇರುವಂತದ್ದು. ಇದರಿಂದ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದಂತಹ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ನಷ್ಟದ ಭೀತಿಯಲ್ಲಿ ಇರುವಂತದ್ದು. ಕಳಪೆ ಬೀಜ ವಿತರಣೆ ಕಾರಣದಿಂದ ತಮಗೆ ಆರ್ಥಿಕ ನಷ್ಟ ಉಂಟಾಗಿದೆ. ಹಾಗೆ ಬೀಜ ಮಾರಾಟ ಮಾಡಿದ ಸಕ್ಕರೆ ಗ್ರಾಮದ ನಟರಾಜ್ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ, ಹಾಗೆ ನಷ್ಟ ಪರಿಹಾರ ಒದಗಿಸಬೇಕು ಅಂತ ರೈತರು ಆಗ್ರಹಿಸಿರುವಂತದ್ದು. ಇದಲ್ಲದೆ ಬೀಜ ಖರೀದಿಸಿದಂತಹ ವೇಳೆ ರೈತರಿಗೆ ಅಧಿಕೃತ ಬಿಲ್ ಅಥವಾ ತೆರಿಗೆ ರಸೀದಿ ನೀಡದೆ ಕೇವಲ ಬಿಳಿ ಚೀಟಿಯಲ್ಲಿ ರಸೀದಿಯನ್ನ ನೀಡಲಾಗಿದೆ ಅಂತ ರೈತರು ಆರೋಪವನ್ನ ಮಾಡಿದ್ದಾರೆ. ಇದರಿಂದ ವಂಚನೆ ನಡೆದಿರುವಂತಹ ಶಂಕೆ ಮತ್ತಷ್ಟು ಹೆಚ್ಚಾಗ್ತಾ ಇರುವಂತದ್ದು. ಕಳಪೆ ಬೀಜ ವಿತರಿಸಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದಾಗ ಸಮರ್ಪಕ ಉತ್ತರವನ್ನ ನೀಡದೆ ರೈತರ ಮೇಲೆಯೇ ದರ್ಪದಿಂದ ವರ್ತಿಸಲಾಗಿದೆ ಅಂತ ಇದರಿಂದ ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೈತರಾದಂತಹ ರಾಜಣ್ಣ, ಮಹದೇವಪ್ಪ, ಹಾಗೆ ಚಂದ್ರಪ್ಪ, ಕಿಟ್ಟಪ್ಪ, ನಾಗರಾಜು ಸೇರಿ ಹಲವಾರು ರೈತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸಬೇಕು ಅಂತ ಒತ್ತಾಯವನ್ನ ಮಾಡಿರುವಂತದ್ದು. ಈ ಬಗ್ಗೆ ರೈತರಾದಂತಹ ರವಿ ಮಾತನಾಡಿದ್ದಾರೆ, ನೋಡೋಣ. ನನಗೆ ಫೋನ್ ಮಾಡಿದ್ರು, ರವಿ ಹಿಂಗೆ ಆಗ್ಬಿಟ್ಟಿದ್ದೆ, ಹಿಂಗೆ ಹುಟ್ಟಿಲ್ಲ 15 ದಿವಸ ಆಯ್ತು. ಮೊನ್ನೆ ಫೋನ್ ಮಾಡಿದ್ದೆ ನಾನು, ಯಾರಿಗೆ ಕಡಲೆ ಬೀಜ ತಂದು ಓನರ್ಗೆ. ಸರ್ ಹಿಂಗೆ ಆಗ್ಬಿಟ್ಟಿದೆ ಬರ್ರಿ ಅಂತ ಕೇಳಿದೆ. ಬರ್ತೀನಪ್ಪ ಸಂಜೆ ಒಳಗೆ ಬರ್ತೀನಿ ಅಂತ ಅವತ್ತು ಫೋನ್ ಮಾಡಿ ದಿವಸ ಹೇಳಿದ್ರು. ಇವತ್ತಿಗೆ 4 ದಿವಸ ಗೊತ್ತಾಯ್ತು ನಾನು ಫೋನ್ ಮಾಡಿ, ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಬೆಳಿಗ್ಗೆ ಫೋನ್ ಮಾಡಿದ್ದೆ. ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ಕೆ ಯಾರೋ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಅವ್ರು ಬಂದು ನಂಗೆ ಬೈಯರ್ ಕೊಡ್ತೀನಿ ಅಂತ ಮಾತಾಡಿದ್ರು. ಅದಕ್ಕೆ ಅಲ್ಲಪ್ಪ ನಾವು ದುಡ್ಡು ಕೊಟ್ಟಿರೋದು ಅವರಲ್ಲ, ಅವ್ರು ಕರೆದಾಗ ನಾನು ಕರೆದಾಗ ನೀನು ಯಾಕೆ ಬರ್ಲಿಲ್ಲ ಅಂತ ನಾನು ಕೇಳ್ತಿರೋದಕ್ಕೆ ಅಂತ ಕೇಳಿದ್ಕೆ ಏನೇನೋ ಮಾತಾಡಿರೋರು. ಏನು ಮಾತಾಡಿದ್ರು ಅಂದ್ರೆ, ನಿನ್ನ ನಟು ಮಾತಾಡೋ ಅಂದ. ನಟ್ಟಿಗೆ ನಾನು ಸ್ವಾಮಿ ನಾನು ನಾವೇ ಥರನೇ ಮಾತಾಡ್ತಿರೋದು, ನಾನು ಏನೈತೆ ಅದನ್ನೇ ನಾನು ಮಾತಾಡ್ತಿರೋದು ಅಂತ ಕೇಳಿದೆ. ಅದಕ್ಕೆ ಏನೇನೋ ಹೇಳ್ದವಯ್ಯ, ಏನೇನೋ ಮಾತಾಡ್ತಿದ್ದ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟರೆ ನೀನು ಬೇಲೆ ಸಿಗ್ಬಾರ್ದು ಅಂತ ಮಾತಾಡಿದ್ರು. ನಾನು ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಬೇಲೆ ಸಿಗ್ಬಾರ್ದು ಅಂತ ನಾನು ಹೇಳಿದೆ. ಅದಕ್ಕೆ ರೈತರಿಗೆ ಎಷ್ಟೊಂದು ವಾಚ್ಯವಾಗಿ ಮಾತಾಡ್ತಾರೆ ಅವ್ರು. ಈಗ ಕಡಲೆ ಬೀಜ ನೋಡ್ತಿದ್ದೀರಿ ಜನಸಾಮಾನ್ಯರಲ್ಲಿ ಎಲ್ಲ ಏನಾಗಿದೆ ಅಂತ ನೋಡಿ. ಒಂದು ಎಷ್ಟು 2-3 ಅಡಿ ಜಾಬಲ್ಲಿ ಹುಟ್ಟಿಲ್ಲ ಕಡಲೆ ಬೀಜ. ಅಲ್ಲಿ ಇವತ್ತು 15 ದಿವಸ ಬೀಜ ಬಿತ್ತಿ. ಅದಕ್ಕೋಸ್ಕರ ನಮ್ಮ ರೈತರ ಪರ ಇದೆ. ಹೊಸಾಯ್ತು ಹುಟ್ಟಿಲ್ಲ ಸರ್, ಕಳಪೆ ಬೀಜ ಕೊಟ್ಟಿದ್ದಾರೆ. ಹೆಂಗೆ ಯಾಕೆ ಹುಟ್ಟಿಲ್ಲ ಮತ್ತೆ ಹೆಂಗ್ ಗೊತ್ತಾಯ್ತು? ಈಗ ಜಮೀನಲ್ಲಿ ಗೊತ್ತಾಯ್ತಲ್ಲ ಸರ್. ನೀನು ಯಾಕೆ ಈಗ ಕೆಲವು ಹುಟ್ಟಿರ್ತವೆ, ದೂರ ಹುಟ್ಟಿರ್ತಾವ, ಹತ್ರ ಇಲ್ಲ ಸರ್, ದೂರ ಹುಟ್ಟ ಕಡ್ಡೆ ಬೀಜ ಕಳಪೆ. ನೀನು ಹುಟ್ಟಿಲ್ಲ ಸರ್. ನೀನು ಈಗ ಬೇರೆ ಹಾಕಿದ್ರೆ ಕಂಪ್ಲೀಟ್ ಸಾಲ್ ಕಂಪ್ಲೀಟ್. ಬೇರೆ ಬೀಜ ಹಾಕಿದೀವ ಸರ್, ನಮ್ಮಲ್ದಾಗ ಹುಟ್ಟೆ ನೋಡ್ರಿ ಸರ್. ನೀನು ಈ ಕಳಪೆ ಬೀಜ ಹುಟ್ಟಿಲ್ಲ ಸರ್. ನೀನು ಮೋಸ. ನಾವು ಬಿತ್ತನೆರಿಗೆ ಕೊಡ್ಬೇಕು. ಕ್ವಿಂಟಾಲು 14,000 ಸರ್. 14,000. ಮತ್ತೆ ಅವ್ರಿಗೆ ಕೇಳು ಏನಂತಾರೆ ಈಗ ಅಂತ ಕೇಳಿದ್ರೆ ಏನಂತಾರೆ ಅಂದ್ರೆ, ನೋಡಾನಿ ಮಾಡಾನಿ ಅಂತ ಹೇಳ್ತಾ ಇದ್ದಾರೆ. ನೀನು ಊರಿಗೆ ಬಂದು ನೋಡಾನಿ ಮಾಡಾನಿ ಅಂತ ಹೇಳ್ತಾ ಇದ್ದಾನೆ. ನೀನು ನಿಮ್ಮ ಮೊತ್ತ ಏನೈತಿ ಈಗ? ನಮ್ತ ಚೀಟಿ ಕೊಟ್ಟಿದ್ದಾರೆ ಸರ್. ಚೀಟಿ ಕೊಟ್ಟವ್ರೆ, ಬೆಳೆ ಚೀಟಿ ಕೊಟ್ಟವ್ರೆ. ಬೆಳೆ ಚೀಟಿ ಕೊಟ್ಟವ್ರೆ. ಇಲ್ಲ ಮತ್ತೊಂದಿಲ್ಲ. ಇಲ್ಲ ಲೈಸೆನ್ಸ್ ತಗೊಂಡ್ ಮಾಡ್ತಾರ. ಮತ್ತೆ ನಮ್ಗೂ ಗೊತ್ತಲ್ಲ ಸರ್. ಏನೋ ನಂಬಿಕೆ ಮೇಲೆ ತಂದ್ವಿ. ಈಗ ಹುಟ್ಟಿಲ್ಲ. ಸರಿ, ಹುಟ್ಟಿಲ್ಲ. ಮುಂದಕ್ಕೆ ಏನ್ ಪರಿಹಾರ? ನಿಮ್ಗೆ ಏನ್ ಪರಿಹಾರ ಬೇಕು ಅಂತ? ನಮಗೆ ಪರಿಹಾರ ಬೀಜದ್ದೆಲ್ಲ ಕಟ್ಕೊಡ್ಬೇಕು, ಜೈಜದ್ ಕಟ್ಕೊಡ್ಬೇಕು, ಎಲ್ಲ ಗೊಬ್ಬರ ಕಟ್ಕೊಡ್ಬೇಕು. ಪರಿಹಾರ ನಾವೇನ್ ಮಾಡಿದ್ಯಲ್ವಾ, ಮಾಡಿದಿರಾ? ಒರಿಜಿನಲ್ ಬೀಜ ಹಾಕಿ ನಿನಗ್ ಬೆಳೆ ಆಗಿದ್ರೆ ನಿನ್ ಕೈಗೆ ಎಷ್ಟು ಹಣ ಬರೋದು ಅಂತ? ಒಂದ್ 70,000-80,000 ದುಡ್ಡು ಬರೋದು. ಲಾಸ್ ಆಗಿದೆ ಜಮೀನಲ್ಲಿ. 80 ಕೆಜಿ ಲಾಸ್, ಫುಲ್ ಲಾಸ್. ಏನಕ್ಕೂ ಬರಲ್ಲ. ಇಲ್ಲ ಸರ್, ಏನಕ್ ಬರ್ತೈತೆ ಸರ್? ನೀನು ಏನಕ್ ಬರಲ್ಲ? ಮಳೆ ಅದ ಇರ್ಲಿಲ್ಲ, ತುಂಬಾ ಅದ ಇತ್ತು ಸಾ, ತುಂಬಾ ಅದ ಇತ್ತು. ಕಂಟಿನ್ಯೂಸ್ ಮಾಡಿ ಬಿಲ್ ಇಲ್ಲ ಸರ್, ಇದೇ ಬಿಲ್ ಅಂತ ಅವ್ರದ್ದು. ಅವ್ರು ಲೈಸೆನ್ಸ್ ತಗೊಂಡಿರೋದೇ ಇದೇ ಬಿಲ್ ಅಂತ. ಲೈಸೆನ್ಸ್ ಇಲ್ಲ, ಅದ್ರ ಹೆಸರಿಲ್ಲ. ಯಾವ ಕಂಪನಿ ಏನೋ ಕಂಪ್ನಿ ಇಲ್ಲ. ನಾನು ಲೈಸೆನ್ಸ್ ತಗೊಂಡಿದ್ ನಾನ್ ಕಂಪ್ಲೇಂಟ್ ಕೊಟ್ರೆ ನೀವು ಬೇಲೆ ಇಲ್ಲ ಅಂತ ಮುಂದೆ ಬೆದರಿಕೆ ಆಗ್ತದೆ. ಹೌದು ಸರ್, ನಾನ್ ಕಂಪ್ಲೇಂಟ್ ಕೊಟ್ರೆ ಬೇಲೆ ಇಲ್ಲ ನಿಮಗೆ ಅಂತ.
ಬೀಜ ತಂದಿದ್ದಲ್ದ ನಾವು ನಿಮ್ ಮೇಲೆನೆ ಧಮಕಿ. ನಾವು ಈಗ ಸಹ ಹೆಣ್ಮಕ್ಳು ಒಡವೆ ಇಕ್ಕಿ ನಾನು ಬೀಜ ತಂದು 50,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. 1 ಕ್ವಿಂಟಲ್ 55 ಕೆಜಿ ಬೀಜ ತಂದಿದ್ದೀನಿ. ಹೇಳಿರೋ ಸುರುಕ್ ಕೊಟ್ಟಿದ್ದೀನಿ ಅಂತ ವಿಡಿಯೋ ಇದೈತೆ, ಅದೈತೆ, ಫೋಟೋಸ್ ಐತೆ. ನೀವ್ ಅದೇನ್ ಮಾಡ್ಕೊಂತ ಮಾಡ್ಕೋ, ಕಂಪ್ಲೇಂಟ್ ಕೊಡ್ತಂದ್ರೆ ಕೊಡಾಗ ಹೋಗಿ ನಾನೇನು ಹೆದರಿಕೆ ಮಾಡಲ್ಲ ಅಂತ ಅನ್ಸುತ್ತೆ.